ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಬನ್ನಿರಿ ಫ್ರೆಂಡ್ಸ್, ಇವತ್ತಿನ ರೆಸಿಪಿ ಬಂದುಬಿಟ್ಟು ಸಿಂಪಲ್ಲಾಗಿ ಕ್ವಿಕ್ಕಾಗಿ ಸಾಬುದಾನ ಕಿಚಡಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸಾಬುದಾನಿ ಕಿಚಡಿ ಮಾಡಲಿಕ್ಕೆ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಹೇಳ್ತೀನಿ. ಅದಕ್ಕೂ ಬಿಫೋರ್ ನಮ್ಮ ಮನೇಲಿ ನಾವು ಯಾವ ರೀತಿ ಸಾಬುದಾನಿ ಕಿಚಡಿ ಮಾಡ್ತೀವಿ ಅಂತ ನಿಮ್ಗೆ ಪೂರ್ತಿಯಾಗಿ ವಿಡಿಯೋ ನೋಡಿದರೆ ಗೊತ್ತಾಗುತ್ತೆ. ಸೊ ಅದ್ರ ಸಲುವಾಗಿ ಪೂರ್ತಿ ವಿಡಿಯೋ ನೋಡಿರಿ, ಎಲ್ಲಿ ಸ್ಕಿಪ್ ಮಾಡಬೇಡ್ರಿ. ಸೊ ಬನ್ನಿರಿ, ಇದಕ್ಕೆ ಏನೇನು ಬೇಕಾಗಿದೆ ಅಂದರೆ ಕೊತ್ತಂಬರಿ, ಈರುಳ್ಳಿ, ದೊಡ್ಡದು ಈರುಳ್ಳಿ, ಆಮೇಲೆ ಕರಿಬೇವು, ಹಸಿಮೆಣಸಿನ್ಕಾಯಿ, ಜೀರಿಗೆ, ಎಣ್ಣೆ, ಉಪ್ಪು, ನಿಂಬೆಹಣ್ಣು ರಸ, ಸಕ್ಕರೆ ಇದೆಲ್ಲ ತೊಗೊಂಡು ಒಂದು ಬಾಣಲಿಗೆ ಇಟ್ಟು ಅದಕ್ಕೆ ಜೀರಿಗೆ, ಆಮೇಲೆ ಸಾಸಿವೆ, ಇಂಗು, ಆಮೇಲೆ ಈರುಳ್ಳಿ, ಕರಿಬೇವು ಮತ್ತು ಹಸಿಮೆಣಸಿನ್ಕಾಯಿ ಇವೆಲ್ಲ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ರಿ. ಚೆನ್ನಾಗಿ ಒಂದು 2 ನಿಮಿಷ ಕುಕ್ ಮಾಡಿಕೊಡ್ರಿ. ಇವಾಗ ನೋಡಿರಿ, ನಾವು ಈಗ 2-3 ತಾಸು ನಾವು ಸಾಬುದಾನಿನ ನೀರಲ್ಲಿ ತೊಳೆದು ನೀರು ಹಾಕಿ ಇಟ್ಟಿದ್ದೀವಿ. ಅದಕ್ಕೆ ನಾವು ಇದಕ್ಕೆ ಆ್ಯಡ್ ಮಾಡ್ಕೊತೀವಿ. ನಾವು ಸಕ್ಕರೆ, ಉಪ್ಪು, ಆಮೇಲೆ ನಿಂಬೆಹಣ್ಣು ನಾವು ಡೈರೆಕ್ಟ್ ಇದಕ್ಕೆ ಹಾಕಲ್ಲ. ಇದಕ್ಕೆ ಸಾಬುದಾನಿ ಮೇಲೇ ಹಾಕ್ಕೊಂಡು ನಾವು ಬಾಣಲಿಗೆ ಹಾಕ್ಕೊಂಡ್ಬಿಡ್ತೀವಿ ಡೈರೆಕ್ಟಾಗಿ. ಈ ಬಾಣಲಿಗೆ ನಾವು ಉಪ್ಪು, ಸಕ್ಕರೆ ಎಲ್ಲ ಹಾಕಲ್ಲ. ಇವಾಗ ಶೇಂಗಾ ಹಾಕ್ತಿದ್ದೀವಿ ನೋಡಿರಿ. ನಿಮಗೆ ಬೇಕಾದರೆ ಸೊಪ್ಪಿ ಬಿಚ್ಕೊಂಡು ಹಾಕ್ಕೋಬೋದು, ಹಾಗೆ ರೀತಿಯೂ ಹಾಕ್ಕೋಬೋದು, ಹಸಿ ಶೇಂಗಾನೂ ಹಾಕ್ಕೋಬೋದು. ನಾನು ಹುರಿದಿರೋದು ಹಾಕ್ಕೊಂಡಿದ್ದೀನಿ ಇಲ್ಲಿ. ಇವಾಗ ಒಂದು ಸಾಬುದಾನಿಗೆ ಸಕ್ಕರೆ, ಉಪ್ಪು, ನಿಂಬೆಹಣ್ಣು ಹಾಕ್ಕೊಂಡು ಕೈ ಆಡಿಸ್ಕೊತೀವಿ. ಅಂದರೆ ಎಲ್ಲ ಪೂರ್ತಿ ಹಿಡ್ಕೊಂಡಿರ್ತಲ್ಲ ಅದು ನೀರು ಇದನ್ನು ಮಾಡಿದ್ದಕ್ಕೆ. ಸೊ ಚೆನ್ನಾಗಿ ಕೈ ಆಡಿಸ್ಕೊತೀನಿ ನಾನು. ಕೈ ಆಡಿಸ್ಕೊಂಡಾದ್ಮೇಲೆ ಇವಾಗ ಬಾಣಲಿ 2 ನಿಮಿಷ ಆಗಿದೆ. ಎಲ್ಲ ಇದನ್ನು ಆದಮೇಲೆ ಸ್ವಲ್ಪ ಕುಕ್ ಆಗಿದೆ ಈರುಳ್ಳಿ ಅದು. ಇವಾಗ ಅರಿಶಿನ ಹಾಕ್ಕೊಂಡು ಕೈ ಆಡಿಸ್ಕೊತಿದ್ದೀನಿ ಮತ್ತೆ ನಾನು, ಯಾಕಂದರೆ ಅರಿಶಿನ ಎಲ್ಲ ಕಡೆ ಕೂಡ್ಕೋಬೇಕಲ್ಲ. ಇವಾಗ ಸಾಬುದಾನಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಪ್ಲೇಟಿಗೆ ಮೇಲ್ಗಡೆ ಕೊತ್ತಂಬರಿ ಹಾಕಿ, ಆಮೇಲೆ ಶೇಂಗಾ ಪುಡಿ, ಮೇನ್ ಇಂಗ್ರೀಡಿಯೆಂಟು ಇದಕ್ಕೆ ಶೇಂಗಾ ಪುಡಿ ಹಾಕಬೇಕು ನೋಡಿರಿ. ಶೇಂಗಾ ಪುಡಿ ಮೊದಲೇ ಶೇಂಗಾ ಪುಡಿ ಮಾಡಿ ಇಟ್ಕೊಂಡಿದ್ದೆ ನಮ್ಮ ಮನೆಯಲ್ಲಿ. ಸೊ ಶೇಂಗಾ ಪುಡಿ ಹಾಕ್ಕೊಂಡಿದ್ದೀನಿ. ಆಮೇಲೆ ಕೊತ್ತಂಬರಿ ಹಾಕ್ಕೊಂಡು ಪ್ಲೇಟಿಗೆ ಸರ್ವ್ ಮಾಡಿಕೊಂಡು ತಿಂದರೆ ವಾಹ್ ಮಜ್ವಾಗಿರುತ್ತೆ. ನಮ್ಮ ಮನೇಲಿ ನಾವು ಈ ರೀತಿ ಮಾಡ್ಕೋತೀವಿ. ನಿಮ್ಮ ಮನೇಲಿ ನೀವು ಯಾವ ರೀತಿ ಮಾಡ್ತೀರಂತ ಕಮೆಂಟ್ ಮಾಡಿರಿ. ಆ ರೀತಿಯೂ ಮಾಡಿ ತೋರಿಸ್ತೀನಿ ನಾ ಬೇಕಿದ್ದರೆ. ಸೊ ನಾನು ಹಾಕೋ ರೆಸಿಪೀಸು ನಿಮಗೆಲ್ಲ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ, ಹೆಲ್ಪ್ಫುಲ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ಸೊ ನಾನು ಹಾಕೋ ವಿಡಿಯೋಸ್ ಎಲ್ಲ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಹಾಗೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡ್ರಿ. ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಕೀಪ್ ಸಪೋರ್ಟ್ ಮೀ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.